ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಕಿಲಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ವರ್ಸಸ್ ನಟಿ ರಮ್ಯಾ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನು ಅಂತಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ಅವರು ನ್ಯಾಯ ಸಿಗಲಿ, ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಬರ್ಕೊಂಡಿದ್ರು. ಅಲ್ಲಿ ನೋಡ್ಬೇಕು ನೀವು ಸಾಲು ಸಾಲು ಕಮೆಂಟ್ಗಳು. ರಮ್ಯಾ ಒಂದು ಪೋಸ್ಟ್ ಮಾಡಿದ್ದಕ್ಕೆ ಡೆವಿಲ್ ಫ್ಯಾನ್ಸ್ಗಳು ಉರ್ಕೊಂಡ್ರು. ಕಮೆಂಟ್ಗಳು ನೋಡ್ಬೇಕು ನೀವು. ಕೊಲೆ ಆರೋಪಿ ಫ್ಯಾನ್ಸ್ಗಳಿಂದ ಅಶ್ಲೀಲ ಕಮೆಂಟ್ಸ್ಗಳು ಬಂದವು. ಈಗ ಇದೆಲ್ಲದಕ್ಕೂ ಬೇಸತ್ತು ಹೋಗಿರೋ ರಮ್ಯಾ ಅವರು ಸೈಬರ್ ಕ್ರೈಮ್ ಠಾಣೆಗೆ ದೂರು ಕೊಡೋದಕ್ಕೆ ಹೋಗ್ತಾರೆ. ಇವತ್ತು ದಾಸನ ಅಭಿಮಾನಿಗಳ ವಿರುದ್ಧ ರಮ್ಯಾ ಕೆಂಡ ಕಾರ್ತಾ ಇದ್ದಾರೆ. ಟ್ರೋಲ್ ಮಾಡಿದ್ದ ದರ್ಶನ್ ಫ್ಯಾನ್ಸ್ಗೆ ಈಗ ಕೌಂಟರ್ ಕೊಡ್ತಾ ಇರೋದು ಕಾನೂನು ಮೂಲಕ. ಈ ಕಡೆ ಫ್ಯಾನ್ಸ್ ಹುಚ್ಚಾಟ ಮಾಡ್ತಾ ಇದ್ರು ಕೂಡ ದಾಸ ಏನ್ ಮಾಡ್ತಾ ಇದ್ದಾರೆ? ಸೈಲೆಂಟ್. ಇವತ್ತು ಕಂಪ್ಲೇಂಟ್ ಕೊಡ್ತಾರೆ ಸ್ಯಾಂಡಲ್ವುಡ್ ಕ್ವೀನ್. ನಿಮ್ಮ ಸೆಲೆಬ್ರಿಟಿಗಳು ವರ್ತನೆ ಮಾಡ್ತಾ ಇರೋದು ಸರಿಯಲ್ಲ, ಅತಿರೇಕವಾಗಿ ವರ್ತನೆ ಮಾಡ್ತಾ ಇದ್ದಾರೆ ನೋಡಿ. ಅದೇ ಬರ್ಕೊಂಡಿದ್ದಾರೆ. ರೇಣುಕಾ ಸ್ವಾಮಿಗೂ ಈ ನಿಮ್ಮ ಸೆಲೆಬ್ರಿಟೀಸ್ಗಳಿಗೂ ವ್ಯತ್ಯಾಸ ಏನು ಬಂತು ಅಲ್ಲಿಗೆ? ಏನೋ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟೋ ಏನೋ ಒಂದು ಅಚಾತುರ್ಯ ನಡೀತು, ನಡೀಲಿ ಹೋಗ್ಲಿ, ಅಟ್ಲೀಸ್ಟ್ ನ್ಯಾಯ ಸಿಗಲಿ. ಹೀಗಂತ ಪೋಸ್ಟ್ ಹಾಕಿದೆ ತಪ್ಪ ಅಥವಾ ಈಗಂತ ಮಾತಾಡದೆ ತಪ್ಪ ಅಂತ? ರೇಣುಕಾ ಸ್ವಾಮಿ ಏನು ಮಾಡಿದ್ದೇನೋ ಇದಲ್ಲ, ಅವನು ಕೆಟ್ಟದಾಗ ಮೆಸೇಜ್ ಮಾಡ್ದ, ತಪ್ಪು ಅವನು ಮಾಡಿದ್ದು. ಏನೋ ಅಚಾತುರ್ಯ ಇದೆಲ್ಲ ಆಗೋಯ್ತು ಘಟನೆ. ಈಗ ಕಾನೂನು ಮುಖಾಂತರ ಏನಾಗಬೇಕು ಅದು ಆಗ್ತಾ ಇದೆ. ಕಾನೂನಲ್ಲಿರೋದ್ರಿಂದ ಫ್ಯಾನ್ಸ್ಗಳಾದರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ, ಇರಲಿ ಅಂತನೂ ಅದು ಆಯಿತು. ಈಗ ರಮ್ಯಾ ಒಂದು ಪೋಸ್ಟ್ ಹಾಕ್ತಾರೆ, ರೇಣುಕಾ ಸ್ವಾಮಿಯ ನೊಂದ ಕುಟುಂಬಗಳಿಗೆ ನ್ಯಾಯ ಸಿಗಲಿ, ಇಷ್ಟೇ ಬರ್ಕೊಂಡಿದ್ದು. ಅಷ್ಟೇ ತಡ ಈ ನಿಮ್ಮ ಸೋ ಕಾಲ್ಡ್ ಸೆಲೆಬ್ರಿಟೀಸ್ ರಮ್ಯಾ ನಮ್ಮ ಬಾಸ್ ವಿರುದ್ಧ ಪೋಸ್ಟ್ ಹಾಕ್ಬಿಟ್ರು ಅಂತ ಹೇಳಿ ಕೆಂಡಾಮಂಡಲರಾಗಿ ಕೆಟ್ಟದಾಗ ಮೆಸೇಜ್ ಹಾಕಿರೋದು, ಕೆಟ್ಟದಾಗ ಕಮೆಂಟ್ಸ್ಗಳು ಹಾಕಿರೋದು, ಅಶ್ಲೀಲ ಪದಗಳನ್ನು ಬಳಸಿರೋದು. ಅಲ್ಲಿಗೆ ಅವತ್ತು ರೇಣುಕಾ ಸ್ವಾಮಿ ಏನು ಮಾಡಿದ್ನೋ ಇವತ್ತು ಅದೇ ಸೆಲೆಬ್ರಿಟೀಸ್ ಮಾಡ್ತಾ ಇದ್ದಾರೆ. ಒಬ್ಬ ನಾಯಕ ನಟನನ್ನು ಫಾಲೋ ಮಾಡೋರು ಅವ್ರ ರೀತಿಯೇ ವರ್ತನೆ ಮಾಡ್ತಾರೆ, ಹೌದಲ್ವಾ? ಈಗ ದರ್ಶನ್ ಹಿಂಗೆ ನಡ್ಕೊಂಬರ್ತಾರೆ, ಹಂಗೆ ನಡ್ಕೊಂಬರ್ತಾರೆ. ದರ್ಶನ್ ಏನೋ ದಾನ ಧರ್ಮ ಮಾಡ್ತಾರೆ, ಹೌದು, ಅಭಿಮಾನಿಗಳು ಮಾಡ್ತಿದ್ದಾರೆ, ಅದನ್ನು ಫಾಲೋ ಮಾಡ್ತಿದ್ದಾರೆ. ಹಾಗೇನೆ ಮತ್ತೊಂದು ವರ್ಗ ಇದೆ. ಒಂದಷ್ಟು ವಿಡಿಯೋಗಳು ಒಂದೆರಡು ಕೇಸ್ ಆಗಿತ್ತು, ನೆನಪಿದೆಯಾ ನಿಮಗೆ? ರೇಣುಕಾ ಸ್ವಾಮಿ ಥರನೇ ನೀನು ಇವನ್ A1 ಇವನ್ A2 A3 ಅನ್ಕೊಂಡು ಯಾವುದೋ ಒಂದು ಹಲ್ಲೆ ಆಗಿತ್ತು, ಗೊತ್ತಿದೆಯಾ ನಿಮಗೆ? ಫ್ಯಾನ್ಸ್ಗಳು ಅದನ್ನೂ ಫಾಲೋ ಮಾಡಿದ್ದಾರೆ. ಅಟ್ಲೀಸ್ಟ್ ಇದ್ರ ಬಗ್ಗೆ ಏನಾದರೂ ಪೋಸ್ಟ್ ಹಾಕೋದಾಗಲಿ, ಒಂದು ವಿಡಿಯೋ ಮಾಡಿ ಹರಿದು ಬೇಡೋದಾಗಲಿ, ಅವೆಲ್ಲ ಯಾಕೆ ಮಾಡಲಿಲ್ಲ? ಫ್ಯಾನ್ಸ್ಗಳಿಗೆ ಒಂದು ಬುದ್ಧಿವಾದ ಹೇಳುವಂಥ ಕೆಲಸ ಯಾಕೆ ಆಗಲಿಲ್ಲ? ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ಅತಿರೇಕದ ವರ್ತನೆ ಇದು ಸಹಿಸಲು ಅಸಾಧ್ಯ ಅಂತೇಳಿ ರಮ್ಯಾ ಅವರು ಬೇಸತ್ತು ಹೋದಂತೆ ಕಾಣಿಸ್ತಾ ಇದೆ. ಇವತ್ತು ಸೈಬರ್ ಕ್ರೈಮ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ ಇದ್ರ ಬಗ್ಗೆ. ಯಶರಥ್, ಒಂದು ರೀತಿಯಲ್ಲಿ ದರ್ಶನ್ ಫ್ಯಾನ್ಸ್ಗಳ ಉಚ್ಚಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಒಂದು ರೀತಿಯಲ್ಲೇ ಕಳೆದ 1.5 ವರ್ಷದ ಹಿಂದಿನಿಂದಲೂ ಕೂಡ ಈ ರೀತಿಯ ಹುಚ್ಚಾಟಗಳು ಪ್ರತಿನಿತ್ಯವೂ ಕೂಡ ಆಗ್ತಾ ಇರುವಂಥದ್ದು. ಹಾಗೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ಏನಿದ್ದಾರೆ, ಅವರು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗಿದ್ರು. ಹಾಗೆ ಮೊನ್ನೆಯೂ ಕೂಡ ಸುಪ್ರೀಂ ಕೋರ್ಟಲ್ಲಿ ದರ್ಶನ್ಗೆ ಸಂಬಂಧಪಟ್ಟಂತಹ ಒಂದು ಜಾಮೀನು ಅರ್ಜಿ ವಿಚಾರಣೆ ಇದ್ದಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಗೆ ಕುಟುಂಬಕ್ಕೆ ನ್ಯಾಯ ಸಿಗುವಂತಹ ಭರವಸೆ ಸಿಗ್ತಾ ಇದೆ ಅಂತ ಹೇಳಿ ಒಂದು ಪೋಸ್ಟನ್ನು ಹಾಕಿದ್ರು. ಆದರೆ ಆ ಒಂದು ಪೋಸ್ಟ್ ಎಲ್ಲೋ ಒಂದು ಕಡೆ ದರ್ಶನ್ ಫ್ಯಾನ್ಸ್ಗಳಲ್ಲಿ ಒಂದು ರೀತಿಯಲ್ಲಿ ಆಕ್ರೋಶ ಬರಲಿಕ್ಕೂ ಕೂಡ ಕಾರಣ ಆಯಿತು. ಹೀಗಾಗಿ ಅವರು ಪ್ರತಿನಿತ್ಯವೂ ಕೂಡ ರಮ್ಯಾಗೆ ಅಂದರೆ ಒಂದು ರೀತಿಯಲ್ಲಿ ಅಶ್ಲೀಲ ಪದಗಳಲ್ಲಿ ಮೆಸೇಜ್ ಮಾಡೋದು ಕೂಡ ಹೆಚ್ಚಾಯಿತು. ಇದರಿಂದ ಬೇಸತ್ತಂತಹ ರಮ್ಯಾ ನಿನ್ನೆಯೂ ಕೂಡ ಒಂದು ಪೋಸ್ಟನ್ನು ಹಾಕ್ತಾರೆ, ಒಂದು ಸ್ಟೋರಿಯನ್ನು ಹಾಕ್ತಾರೆ. ನೀವು ಮಾಡುವಂತಹ ಅಂದರೆ ದರ್ಶನ್ ಫ್ಯಾನ್ಸ್ಗಳು ಮಾಡುವಂತಹ ಕಮೆಂಟ್ಗಳಿಂದನೇ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ಏನು ಒಂದು ನ್ಯಾಯ ಸಿಗಬೇಕು, ನಿಮ್ಮ ಕಮೆಂಟ್ಸ್ಗಳಿಗೆ ಗೊತ್ತಾಗ್ತಾ ಇದೆ ನೀವು ಯಾವ ರೀತಿಯಲ್ಲಿ ದರ್ಶನ್ ಫ್ಯಾನ್ಸ್ಗಳು ಇದ್ದೀರಾ ಅಂತ ಹೇಳಿ ಒಂದು ಸ್ಟೋರಿಯನ್ನು ಹಾಕ್ತಾರೆ. ಅದು ಎಲ್ಲೋ ಒಂದು ಕಡೆ ಮತ್ತಷ್ಟು ಫ್ಯಾನ್ಸ್ಗಳಿಗೆ ಆಕ್ರೋಶವನ್ನು ಉಂಟು ಮಾಡುತ್ತೆ. ಹೀಗಾಗಿ ಏನು ರಮ್ಯಾಗೆ ಪರ್ಸನಲ್ ಆಗಿ ಮೆಸೇಜ್ಗಳನ್ನು ಮಾಡುವಂಥದ್ದು ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲೂ ಕೂಡ ಅಶ್ಲೀಲ ಪದಗಳನ್ನ ಬಳಸಿ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಹಾಕೋದಾಗಿರ್ಬೋದು, ಮೆಸೇಜ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಅವುಗಳ ಸ್ಕ್ರೀನ್ಶಾಟ್ ಕೂಡ ರಮ್ಯಾ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲೂ ಕೂಡ ಹಂಚ್ಕೊಂಡಿರುವಂಥದ್ದು. ಇವತ್ತು ಅವರು ಸೈಬರ್ ಕ್ರೈಮ್ಗೆ ಅಂದರೆ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇರುವಂಥದ್ದು. ಇವತ್ತು ಒಂದು ಸೈಬರ್ ಕ್ರೈಮ್ಗೆ ಹೋಗಿ ಈ ಫ್ಯಾನ್ಸ್ಗಳ ವಿರುದ್ಧ ಒಂದು ದೂರನ್ನು ಕೂಡ ಏನು ಸಲ್ಲಿಸ್ತಾರೆ. ಹಾಗೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ದರ್ಶನ್ ಅಭಿಮಾನಿಗಳು ಈ ರೀತಿಯಲ್ಲಿ ಹುಚ್ಚಾಟದಲ್ಲಿ ಮೆಸೇಜ್ಗಳನ್ನ ಮಾಡ್ತಾ ಇದ್ರು ಕೂಡ, ಪೋಸ್ಟ್ಗಳನ್ನ ಹಾಕ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ
ಕಿಲ್ಲಿಂಗ್ ಸ್ಟಾರು ಸೈಲೆಂಟ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಅಂದರೆ ದರ್ಶನ್ ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು. ದರ್ಶನ್ ಅಟ್ಲೀಸ್ಟ್ ತನ್ನ ಫ್ಯಾನ್ಸ್ಗಳಿಗೆ ಹೇಳುವಂತಹ ಕೆಲಸಕ್ಕಾದರೂ ಮುಂದಾಗಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ದರ್ಶನ್ ಕೂಡ ಸೈಲೆಂಟ್ ಆಗಿರೋದು ಮತ್ತಷ್ಟು ಏನು ಫ್ಯಾನ್ಸ್ಗಳು ಹೆಚ್ಚಾಗಿ ಈ ರೀತಿಯ ಮೆಸೇಜ್ ಮಾಡಲಿಕ್ಕೆ ಕಾರಣ ಅಂತಲೂ ಹೇಳ್ಬೋದು ಶರತ್. ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.